ನಮಸ್ಕಾರ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಇಡೀ ದೇಶದ ಕುತೂಹಲ ಕೆಡೆ ಮಾಡಿಕೊಟ್ಟಿದ್ದಂತ ಪಂಚ ರಾಜ್ಯಗಳ ಚುನಾವಣೆಯ ರಿಸಲ್ಟ್ ಬರ್ತಾ ಇದೆ. ಇದೇ ಸಂದರ್ಭದಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ್ದಂತಹ ಒಂದು ರಾಜ್ಯ ಅಂದ್ರೆ ವೆಸ್ಟ್ ಬೆಂಗಾಲ್. ದೇಶದ ದೊಡ್ಡ ರಾಜ್ಯಗಳ ಪೈಕಿ ವೆಸ್ಟ್ ಬೆಂಗಾಲ್ ಕೂಡ ಒಂದು. ಆ ಒಂದು ರಾಜ್ಯದಲ್ಲಿ ಇದುವರೆಗೂ ಆಲ್ಮೋಸ್ಟ್ ಸುಮಾರು 49 ವರ್ಷಗಳಿಂದ ಲೆಫ್ಟಿಸ್ಟ್ಗಳು ಅಧಿಕಾರವನ್ನ ಮಾಡ್ಕೊಂಡು ಬರ್ತಾ ಇದ್ದನ್ನ ನೋಡ್ತಾ ಇದ್ವಿ. ಸ್ಪೆಷಲಿ 34 ವರ್ಷಗಳ ಕಾಲ CPIM ಅವರು ಅಧಿಕಾರವನ್ನು ನಡೆಸ್ಕೊಂಡ್ ಬಂದಿದ್ರು. ಜ್ಯೋತಿ ಬಸು ಅವರು 23 ವರ್ಷಗಳ ಕಾಲ CM ಆಗಿದ್ದಂಥವ್ರು. ಬುದ್ಧದೇವ್ ಭಟ್ಟಾಚಾರ್ಯ 10 ವರ್ಷ. ಅದಾದ್ಮೇಲೆ ಮಮತಾ ಬ್ಯಾನರ್ಜಿ ನೇತೃತ್ವದ TMC ಸರ್ಕಾರ 15 ವರ್ಷ ಇತ್ತು. ಎಲ್ಲರೂ ಕಂಟಿನ್ಯೂಸ್ಲಿ ಆಯ್ಕೆ ಆಗ್ತಾ ಬರ್ತಾ ಇದ್ರು. ಅಲ್ಲಿ ಬಿಜೆಪಿ ಮಾತ್ರ ಇದುವರೆಗೂ ಅಧಿಕಾರಕ್ಕೆ ಏರಬೇಕು ಅನ್ನುವಂಥದ್ದು ಬರೀ ಕನಸಾಗಿತ್ತು. ಯಾಕೆಂದ್ರೆ 2021ರವರೆಗೂ ಬಿಜೆಪಿಯಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. 2016ರ ಎಲೆಕ್ಷನ್ ಅಲ್ಲಿ 3 ಸೀಟ್ ಗೆದ್ದಿದ್ದೆ ಒಂದು ದೊಡ್ಡ ಸಾಧನೆ ಆಗಿತ್ತು. 2021ರಲ್ಲಿ ಕಂಪ್ಲೀಟ್ಲಿ ಆ ಒಂದು ಸೆಟ್ನೆ ಚೇಂಜ್ ಮಾಡಿದ್ದು ಬಿಜೆಪಿ. ಯಾಕೆಂದ್ರೆ TMC CPIM ನ ಮುಗಿಸ್ತು. ಅದಾದ ನಂತರ ಅದು ಕೂಡ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನಂಗಾಗಿತ್ತು. 2021ರ ಎಲೆಕ್ಷನ್ ಒಮ್ಮೆ ನೋಡೋದಾದ್ರೆ 294 ಕ್ಷೇತ್ರಗಳ ಪೈಕಿ 213 ಸ್ಥಾನಗಳನ್ನ TMC ಗೆದ್ದಿತ್ತು. ಬಿಜೆಪಿ 77 ಸ್ಥಾನಗಳನ್ನ ಗೆದ್ದಿತ್ತು. ಅದರ ಹಿಂದಿನ ಎಲೆಕ್ಷನ್ ಅಲ್ಲಿ ಬರೀ 3 ಸ್ಥಾನ ಗೆದ್ದಿದ್ದಂತ ಬಿಜೆಪಿ 77 ಸ್ಥಾನ ಗೆಲ್ಲುತ್ತೆ. 2021ರ ಎಲೆಕ್ಷನ್ ಅಲ್ಲಿ ಬಿಜೆಪಿಯ ವೋಟ್ ಪರ್ಸೆಂಟೇಜ್ ಕೂಡ ಅಷ್ಟೇ ಡ್ರಾಸ್ಟಿಕಲಿ ಚೇಂಜ್ ಆಗಿರುತ್ತೆ. 48% ವೋಟ್ ಅನ್ನ ಪಡ್ಕೊಂಡಿದ್ದಂತ TMC 38% ವೋಟ್ ಅನ್ನ ಬಿಜೆಪಿ ಪಡ್ಕೊಂಡಿತ್ತು. ಈ ಬಾರಿ 2026ರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಏರ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಸವಾಲನ್ನು ತಗೊಂಡಿತ್ತು. ಯಾಕೆಂದ್ರೆ ಬಂಗಾಳಕ್ಕೋಸ್ಕರ ಬಿಜೆಪಿ ಅಲ್ಲ, ಭಾರತಕ್ಕೋಸ್ಕರ ಬಂಗಾಳದಲ್ಲಿ ಬಿಜೆಪಿ ಬರಬೇಕು ಅನ್ನುವಂತ ಘೋಷವಾಕ್ಯದೊಂದಿಗೆ ಬಿಜೆಪಿ ಅಖಾಡಕ್ಕಿಳಿದಿದ್ದು. ಅದೇನಾದ್ರೂ ಆಗ್ಲಿ ಆ ಒಂದು ರಾಜ್ಯವನ್ನ ಗೆಲ್ಬೇಕು. ಬಿಕಾಸ್ ಅದು ನ್ಯಾಷನಲ್ ಥ್ರೆಟ್ ಆಗ್ತಾ ಇದೆ. ಬಾಂಗ್ಲಾದಿಂದ ಬರ್ತಾ ಇರುವಂತ ಅಕ್ರಮ ವಲಸಿಗರು ಇಡೀ ದೇಶದಾದ್ಯಂತ ಒಂದ್ ರೀತಿಯಾಗಿ ಥ್ರೆಟ್ ಆಗಿ ಕಾಣಿಸ್ತಾ ಇದ್ದಾರೆ. ಅದು ಬಂಗಾಳಕ್ಕೆ ಮಾತ್ರ ಥ್ರೆಟ್ ಅಲ್ಲ, ವೆಸ್ಟ್ ಬೆಂಗಾಲಿಗೆ ಮಾತ್ರ ಥ್ರೆಟ್ ಅಲ್ಲ, ಇಡೀ ಭಾರತಕ್ಕೆ ಥ್ರೆಟ್, ರಾಷ್ಟ್ರೀಯ ಭದ್ರತೆಗೆ ಸವಾಲು ಅನ್ನುವಂಥದ್ದನ್ನ ಬಿಂಬಿಸಿದ್ದು. 2021ರಲ್ಲಿ ಮಾಡಿದ್ದಂತಹ ತಪ್ಪುಗಳನ್ನ ಈ ಬಾರಿ ಬಿಜೆಪಿ ಮಾಡ್ಲಿಲ್ಲ. ಯಾಕೆಂದ್ರೆ ಮಮತಾ ಸೆಂಟ್ರಿಕ್ ಆಗಿ ಮಾಡಿದ್ದಂತ ಒಂದು ಎಲೆಕ್ಷನ್ ಅನ್ನ ಕಂಪ್ಲೀಟ್ಲಿ ಈ ಬಾರಿ ಡಿಫರೆಂಟ್ ಆಗಿ ಮಾಡ್ತಾ, ಸ್ಟ್ರಾಟಜಿಗಳನ್ನ ಬದಲಿಸ್ತಾ, ಸ್ಥಳೀಯ ನಾಯಕರಿಗೂ ಕೂಡ ಆದ್ಯತೆಯನ್ನ ಕೊಡ್ತಾ, ಮೋದಿಯವರು ಕೂಡ ಅಷ್ಟೇ ಬೀದಿಯಲ್ಲಿ ಓಡಾಡಿ ಮತದಾರನ ಸೆಳೆದಿದ್ರು. ಯಾಕೆಂದ್ರೆ ಅಲ್ಲಿ ಮೇನ್ ಆಗಿ ಹಿಂಸಾಚಾರ ಗೂಂಡಾ ರಾಜ್ಯ ಅನ್ನುವಂಥದ್ದು ಆಗಿದೆ ಅನ್ನುವಂಥದ್ದು ಬಿಜೆಪಿ ಆರೋಪದ ಜೊತೆಗೆ ಅದ್ ಮೇಲ್ನೋಟಕ್ಕೂ ಕಾಣಿಸ್ತಾ ಇತ್ತು. ಎಷ್ಟು ಮಟ್ಟಿಗೆ ಕಾನೂನು ಸುವ್ಯವಸ್ಥೆ ಅನ್ನೋದು ಹಾಳಾಗೋಗಿದೆ. ಅಲ್ಲಿನ TMC ಕಾರ್ಯಕರ್ತರೆ ಒಬ್ಬೊಬ್ಬ ಒಂದೊಂದು ರೀತಿಯಾಗಿ ವರ್ತಿಸ್ತಾ ಇದ್ದಿದ್ದು, ಗೂಂಡಾಗಳ ರೀತಿಯಲ್ಲಿ ಕೆಲವರು ನೆಟ್ಕೊಳ್ತಾ ಇದ್ದಿದ್ದು. ಯಾರಾದ್ರೂ TMC ವಿರುದ್ಧ ಮಾತನಾಡಿದ್ರೆ ಸಾಕು ಹಲ್ಲೆಯನ್ನ ಮಾಡುವಂಥದ್ದು, ಕೊಲೆಯನ್ನ ಮಾಡುವಂಥದ್ದು, ಇದೆಲ್ಲವೂ ಕೂಡ ನಡೀತಾ ಇತ್ತು. ಎಲೆಕ್ಷನ್ ಸಂದರ್ಭದಲ್ಲಂತೂ ಕೇಳದೆ ಬೇಡ. ಆ ಮಟ್ಟಿಗೆ TMC ಅಲ್ಲಿ ವರ್ತಿಸ್ತಾ ಇದ್ರು, TMC ಕಾರ್ಯಕರ್ತರು ವರ್ತಿಸ್ತಾ ಇದ್ರು. ಸೊ ಹೀಗಾಗಿ ಈ ಬಾರಿ ಮಮತಾ ಅವರನ್ನ ಟಾರ್ಗೆಟ್ ಮಾಡೋದ್ರ ಜೊತೆಗೆ ಹಿಂದುತ್ವದ ಏನ್ ಅಜೆಂಡಾ ಇದೆ ಅದನ್ನ ಮೇನ್ ಆಗಿ ಬಿಜೆಪಿಯಲ್ಲಿ ಹಾಕಿತ್ತು. ಅದರ ಜೊತೆಗೆ ಭ್ರಷ್ಟಾಚಾರ ಮಾಡ್ಲಾಗ್ತಾ ಇತ್ತು. ಶಿಕ್ಷಕರ ನೇಮಕಾತಿ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಹಗರಣ ಆಗಿದ್ದನ್ನ ನೋಡಿದ್ವಿ. ED IT ದಾಳಿಗಳು ಆಗಿದ್ದನ್ನ ಕೂಡ ನೋಡಿದ್ವಿ. ಅದರ ಜೊತೆಗೆ ಮೇನ್ ಆಗಿ RJ ಕೌರ್ ಅನ್ನುವಂಥವ್ರು, ಮತ್ತೊಂದ್ ಕಡೆ ರೇಪ್ ಅಂಡ್ ಮರ್ಡರ್ ಕೇಸು, ಮತ್ತೆ ಸಂಜಯ್ ಕಾಲಿ ಪ್ರಕರಣ ಆಗಿರ್ಬೋದು, ಇದೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಟ್ಟಿತ್ತು. ಒನ್ ಮ್ಯಾನ್ ಆರ್ಮಿಯ ರೀತಿಯಲ್ಲಿ ಮಮತಾ ಬ್ಯಾನರ್ಜಿ ಹೋರಾಟವನ್ನ ಮಾಡಿದ್ರು. ಹೌದು, ಕೇಂದ್ರ ಸರ್ಕಾರವನ್ನು ಎದುರಾಕೊಂಡು ಮೋದಿಯನ್ನು ಎದುರಾಕೊಂಡಿದ್ರು. ಅದ್ರ ಜೊತೆಗೆ ಚುನಾವಣಾ ಆಯೋಗವನ್ನ, ED IT ಇದೆಲ್ಲದರ ವಿರುದ್ಧನೂ ಕೂಡ ಒನ್ ಮ್ಯಾನ್ ಆರ್ಮಿ ರೀತಿಯಲ್ಲಿ ಮಮತಾ ಬ್ಯಾನರ್ಜಿ ಹೋರಾಟವನ್ನ ಮಾಡಿದ್ರು. ಇಲ್ಲ, ನಮ್ಗೆ ಎಷ್ಟೇ ಕಮ್ಮಿ ಆದ್ರೂ ಒಂದು 60 ಸೀಟ್ ಕಮ್ಮಿ ಆಗ್ಬೋದು, ಆದ್ರೆ ಅಧಿಕಾರಕ್ಕೆ ನಾವೇ ಬಂದೇ ಬರ್ತೀವಿ ಅನ್ನುವಂತ ಅಚಲ ವಿಶ್ವಾಸ ಇತ್ತು. ಯಾಕೆಂದ್ರೆ 15 ವರ್ಷಗಳಿಂದ ಮಮತಾ ಬ್ಯಾನರ್ಜಿ ಅವರು ಅಲ್ಲಿ ಅಧಿಕಾರದಲ್ಲಿ ಇದ್ದಿದ್ದಂಥದ್ದು. 15 ವರ್ಷದಲ್ಲೂ ಕೂಡ ಅಷ್ಟೇ ಆಂಟಿ ಇನ್ಕಂಬೆನ್ಸಿ ಅನ್ನುವಂಥದ್ದನ್ನ ಫೇಸ್ ಮಾಡಿರಲಿಲ್ಲ. 5 ವರ್ಷ ಕಳೆದ್ರೆ ಸಾಕು ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಆಡಳಿತ ವಿರೋಧಿ ಅಲೆ ಇರುತ್ತೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿದೆ. ಇಡೀ ಸರ್ಕಾರವನ್ನೇ ಚೇಂಜ್ ಮಾಡ್ತಾರೆ ನಮ್ಮ ಜನ. ಆದ್ರೆ ಅಲ್ಲಿ ಪ್ರತಿ ವರ್ಷನೂ ಕೂಡ ಸೀಟ್ ಜಾಸ್ತಿ ಆಗ್ತಾನೆ ಹೋಯ್ತು. ಅಲ್ಲಿ 184 ಸ್ಥಾನಗಳನ್ನ 2011ರ ಎಲೆಕ್ಷನ್ ಅಲ್ಲಿ ಪಡ್ಕೊಂಡಿದ್ರೆ 2016ರ ಎಲೆಕ್ಷನ್ ಸಂದರ್ಭದಲ್ಲಿ 211 ಸ್ಥಾನಗಳನ್ನ ಪಡ್ಕೊಂಡಿತ್ತು TMC. ಅದಾದ್ಮೇಲೆ 2021ರ ಎಲೆಕ್ಷನ್ ಸಂದರ್ಭದಲ್ಲಿ 213 ಸ್ಥಾನಗಳನ್ನ ಪಡ್ಕೊಂಡಿದ್ರು. ಸೊ ಹೀಗಾಗಿ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿತ್ತು. ಈ ಬಾರಿ ಏನಾಗತ್ತೆ? ಫೈನಲಿ ಬಿಜೆಪಿ ತಂತ್ರಗಾರಿಕೆಯನ್ನ ಬದಲಿಸಿಕೊಂಡು ಆ ಒಂದು ರಾಜ್ಯದಲ್ಲಿ ಅಧಿಕಾರಕ್ಕೇರುವಂತ ನಿಟ್ಟಿನಲ್ಲಿ ಸಫಲ ಆಗಿದೆ ಅನ್ನುವಂತ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂತದ್ದು. ಯಶಸ್ಸನ್ನ ಕಂಡಿದೆ. ಮೊಟ್ಟ ಮೊದಲ ಬಾರಿಗೆ ಇತಿಹಾಸವನ್ನ ನಿರ್ಮಿಸಿರುವಂತದ್ದು
ವೆಸ್ಟ್ ಬೆಂಗಾಲ್ನಲ್ಲಿ ಬಿಜೆಪಿ ಇಲ್ಲಿ ಪ್ರಮುಖವಾಗಿ ನಾವು ನೋಡುವಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಬಿಜೆಪಿ ಎಷ್ಟೇ ಹೋರಾಟ ಮಾಡಿದ್ರು ಕೂಡ ಒಂದೊಂದು ಕ್ಷೇತ್ರಕ್ಕೂ ಕೂಡ ಎಷ್ಟು ಮಟ್ಟಿಗೆ ಹೋರಾಟವನ್ನ ಮಾಡ್ತಾರೆ ಅನ್ನುವಂಥದ್ದಕ್ಕೆ ಸ್ಪಷ್ಟ ಉದಾಹರಣೆ ನೋಡಿ. ಅಲ್ಲಿ ಕಂಪ್ಲೀಟ್ ನಿಲ್ಲು ಕಾಂಗ್ರೆಸ್, ಕಳೆದ ಬಾರಿನೂ ಝೀರೋ, ಈ ಬಾರಿನೂ ಝೀರೋ. ಎಷ್ಟು ಮಟ್ಟಿಗೆ ಕಾಂಗ್ರೆಸ್ ಕೂಡ ಫೇಲ್ಯೂರ್ ಆಗಿದೆ ಇಲ್ಲಿ, ತನ್ನ ಮತ ಬ್ಯಾಂಕ್ ಅನ್ನು ಕೂಡ ಉಳಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆಮೇಲೆ ಕಂಪ್ಲೀಟ್ ಆಗಿ ಮುಸ್ಲಿಂ ಗಳು ಬಂದೇ ಬರುತ್ತೆ ಅನ್ನುವಂತ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಇಲ್ಲಿ 92 lakhs ಟೋಟಲ್ ವೋಟರ್ಸ್ ಅನ್ನ ಡೆಲೀಟ್ ಮಾಡಲಾಗಿತ್ತು. ಅವ್ರು ಯಾರಪ್ಪ ಅಂದ್ರೆ ಅಕ್ರಮ ಮತದಾರರು ಅನ್ನುವಂಥದ್ದು, ಅಂದ್ರೆ ಬೇರೆ ದೇಶದಿಂದ ಬಂದಂತ ಅಕ್ರಮ ವಲಸಿಗರು. ಅದರ ಜೊತೆಗೆ ಮೇನ್ ಆಗಿ ಏನಪ್ಪಾ ಅಂದ್ರೆ 92 ಲಕ್ಷ ಮತದಾರರನ್ನ ವೋಟ್ ಇಂದ ಡಿಲೀಟ್ ಮಾಡಲಾಗಿತ್ತು. ಇಲ್ಲಿ ಪ್ರಮುಖವಾಗಿ ಗಮನಿಸೋದಾದ್ರೆ ಆ 92 ಲಕ್ಷ ವೋಟರ್ಸ್ ಡಿಲೀಟ್ ಆಗಿದ್ದು ಬಹುದೊಡ್ಡ ಹೊಡೆತ. ಯಾಕೆಂದ್ರೆ ಅವರೆಲ್ಲರೂ ಕೂಡ ಬಾಂಗ್ಲಾದಿಂದ ಬಂದಂತವ್ರಲ್ವಾ, ಅಕ್ರಮ ವಲಸಿಗರಲ್ವಾ. ಆಮೇಲೆ ಎಷ್ಟೋ ಜನ ಸಾವನ್ನಪ್ಪಿದ್ರು, ಇನ್ನೆಷ್ಟೋ ಜನ ಬೇರೆ ಬೇರೆ ರಾಜ್ಯದಲ್ಲಿ ವೋಟರ್ಸ್ ಇದೆ, ಅದ್ ಬೇರೆ ಪ್ರಶ್ನೆ. ಆದ್ರೆ ಆ ವೋಟರ್ಸಿಗೆ ಸಪೋರ್ಟ್ ಕೊಟ್ಟಿದ್ದು ಮಮತಾ ಬ್ಯಾನರ್ಜಿ. ಸೊ ಹೀಗಾಗಿ ಕಳೆದ ಬಾರಿಯ ಚುನಾವಣೆಯಲ್ಲೆಲ್ಲ ಅವರೆಲ್ಲರೂ ಕೂಡ ಆಲ್ಮೋಸ್ಟ್ ಮಮತಾ ಬ್ಯಾನರ್ಜಿ ಪರವಾಗಿ ವೋಟಿಂಗ್ ಮಾಡಿದ್ರು. ಸೊ ಈ ಬಾರಿ SIR ಪ್ರಯೋಗದಿಂದ ಅದೊಂದು ಬಹುದೊಡ್ಡ ಪ್ಲಸ್ ಪಾಯಿಂಟ್ ಆಗಿದೆ. ಅದರ ಜೊತೆಗೆ 92% ಅಷ್ಟು ವೋಟಿಂಗ್ ಆಗಿದೆಯಲ್ಲ, ಇದು ಕೂಡ ದೊಡ್ಡ ಅಡ್ವಾಂಟೇಜ್ ಅನ್ನ ಬಿಜೆಪಿ ಕೊಟ್ಟಿರುವಂತದ್ದು. ಅದರ ಜೊತೆಗೆ ಮಹಿಳಾ ಮೀಸಲಾತಿಗೆ ಸೋಲಾದಂತ ಹಿನ್ನೆಲೆಯಲ್ಲಿ ಅತಿ ಹೆಚ್ಚು ವೋಟರ್ಸ್ ಇರುವಂತದ್ದು ಮಹಿಳೆಯರು, ಅದು ವೆಸ್ಟ್ ಬೆಂಗಾಲ್ ನಲ್ಲಿ ಅದು ಕೂಡ ಕೈ ಹಿಡಿದಿದೆ. ಮತ್ತೊಂದ್ ಕಡೆ ದಲಿತ ವೋಟ್ ಪರ್ಸೆಂಟೇಜು ಕೂಡ ಅಷ್ಟೇ ಅತಿ ಹೆಚ್ಚಾಗಿರುವಂತದ್ದು. ಪಂಜಾಬ್ ಅನ್ನ ಹೊರತುಪಡಿಸಿದ್ರೆ ಅತಿ ಹೆಚ್ಚು ದಲಿತ ವೋಟರ್ಸ್ ಇರುವಂತದ್ದು ಎಲ್ಲಪ್ಪ ಅಂದ್ರೆ ಅದು ವೆಸ್ಟ್ ಬೆಂಗಾಲ್ ನಲ್ಲಿ. 23.6% ಅಷ್ಟು ದಲಿತ್ ವೋಟ್ಸು ವೆಸ್ಟ್ ಬೆಂಗಾಲ್ ನಲ್ಲಿ ಇದೆ. ಅವರು ಕೂಡ ಕೈ ಹಿಡಿದಿರುವಂತ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. 180ಕ್ಕೂ ಹೆಚ್ಚಿನ ಸೀಟ್ಗಳನ್ನ ಪಡ್ಕೊಂಡಿದ್ದಾರೆ. ಅಂದ್ರೆ ಎಕ್ಸಿಟ್ ಪೋಲ್ ನಲ್ಲಿ ಏನ್ ಬರ್ತಾ ಇತ್ತು ಆ ರಿಸಲ್ಟ್ ಗಳ ಅಂಕಿಅಂಶ ಅದೇ ಆಲ್ಮೋಸ್ಟ್ ಆಗಿದೆ, ಎಕ್ಸಾಕ್ಟ್ ಆಗಿದೆ. ಎಷ್ಟೋ ಎಕ್ಸಿಟ್ ಪೋಲ್ಗಳು 150ರಿಂದ 160 ಅಂತ ಹೇಳಿದ್ರು, ಕೆಲವರು 140ರಿಂದ 160ವರೆಗೂ ಹೇಳಿದ್ರು. ಆದ್ರೆ ಅದೆಲ್ಲವನ್ನು ಮೀರಿ 185ಕ್ಕೂ ಹೆಚ್ಚಿನ ಸ್ಥಾನಗಳನ್ನ ಪಡ್ಕೊಳ್ಳಾಗಿದೆ. 100 ಸ್ಥಾನಗಳನ್ನ ದೀದಿ ಪಡ್ಕೊಂಡಿರುವಂತದ್ದು, TMC ಪಡ್ಕೊಂಡಿರುವಂತದ್ದು. ಅಂದ್ರೆ ಹತ್ತತ್ರ 110ಕ್ಕೂ ಹೆಚ್ಚು ಸ್ಥಾನವನ್ನ ಕಳ್ಕೊಂಡಿದ್ದಾರೆ. ಇಲ್ಲಿ 1 to 1 ಫೈಟ್ ಇರುವಂತದ್ದು, ಡ್ಯುಯಲ್ ಫೈಟ್ ಅಷ್ಟೇ ಇರುವಂತದ್ದು TMC ವರ್ಸಸ್ ಬಿಜೆಪಿಯ ನಡುವೆ. ಬಿಜೆಪಿ ಈ ಬಾರಿ ಪಣ ತೊಟ್ಟಿದ್ರು, ಹೇಳ್ತಾ ಇದ್ರು ನೀವು ಯಾವುದಕ್ಕೂ ಭಯ ಪಡಬೇಡಿ, ಬಿಜೆಪಿ ಬರುತ್ತೆ, ಬದಲಾವಣೆಯನ್ನ ತಂದೆ ತರುತ್ತೆ ಅಂತ ಹೇಳಿದ್ರಲ್ಲ. ಸೊ ಅಲ್ಲಿನ ಮತದಾರರು ಒಪ್ಕೊಂಡಿದ್ದಾರೆ ಈ ಬಾರಿ ಬಿಜೆಪಿಯನ್ನ, ಬದಲಾವಣೆ ಬಯಸಿದ್ದಾರೆ. ಹೊಸ ಫೇಸ್ಗೆ, ಹೊಸ ಸರ್ಕಾರಕ್ಕೆ, ಹೊಸ ಪಕ್ಷಕ್ಕೆ ಮಣಿಯನ್ನ ಹಾಕಿದ್ದಾರೆ. ಮೋದಿ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಸುವೇಂದು ಅಧಿಕಾರಿ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಅಮಿತ್ ಶಾ ಅವರು ಆಲ್ಮೋಸ್ಟ್ ಫಸ್ಟ್ ಫೇಸ್ ಸಂದರ್ಭದಲ್ಲಿ 15 ದಿನಗಳ ಕಾಲ ಅಲ್ಲೇ ಠಿಕಾಣಿ ಹೂಡಿ ಹೇಗಾದ್ರೂ ಮಾಡಿ ಗೆಲ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಪಣ ತೊಟ್ಟಿದ್ರಲ್ಲ, ಅದೆಲ್ಲವೂ ಕೂಡ ವರ್ಕೌಟ್ ಆಗಿದೆ. ಸ್ಟ್ರಾಟಜಿಯನ್ನ ಮಾಡಿದ್ರು, ಆ ಸ್ಟ್ರಾಟಜಿಗಳು ವರ್ಕೌಟ್ ಆಗಿರುವಂತದ್ದು. ಯಾಕೆಂದ್ರೆ ಪಶ್ಚಿಮ ಬಂಗಾಳ ಎಲೆಕ್ಷನ್ ಗೆಲ್ಲುವಂಥದ್ದು ಅಷ್ಟು ಈಸಿ ಅಲ್ಲ. ಅಲ್ಲಿ ರೀಜನಲ್ ಬೇಸ್ ಮೇಲೆ ನಡೆಯುತ್ತೆ, ಅಲ್ಲಿನ ಅಸ್ಮಿತೆಯ ಮೇಲೆ ನಡೆಯುವಂಥದ್ದು, ಐಡಿಯಾಲಜಿ ಮೇಲೆ ನಡೆಯುತ್ತೆ. ಈ ಬಾರಿ ಧರ್ಮದ ಮೇಲೂ ಕೂಡ ಪ್ರಮುಖವಾಗಿ ನಡೆಸುವಂತ ನಿಟ್ಟಿನಲ್ಲಿ ಸಕ್ಸಸ್ ಆಗಿದ್ದಾರೆ. ಹಿಂದುತ್ವ, ಹಿಂದೂಗಳ ಪೋಲರೈಸೇಷನ್ ಅನ್ನುವಂಥದ್ದು ಇದೆಯಲ್ಲ, 70% ಅಷ್ಟು ವೋಟನ್ನ ಪಡ್ಕೊಂಡ್ರೆ ಮಾತ್ರ, ಹಿಂದೂಗಳ ವೋಟನ್ನ ಪಡ್ಕೊಂಡ್ರೆ ಮಾತ್ರ ಬಿಜೆಪಿ 150 ಕ್ರಾಸ್ ಮಾಡುತ್ತೆ ಅಂತ ಹೇಳಲಾಗ್ತಾ ಇತ್ತು. ಅದು ಎಕ್ಸಾಕ್ಟ್ ಆಗಿದೆ. 60% ಪ್ಲಸ್ ಹಿಂದುತ್ವದ ವೋಟುಗಳು, ಹಿಂದೂಗಳ ವೋಟ್ಗಳು ಬಿಜೆಪಿಯ ಕೈ ಹಿಡಿದಿರುವಂತದ್ದು. ಆ ಕಾರಣಕ್ಕೋಸ್ಕರನೇ ಬಿಜೆಪಿ ಈ ಒಂದು ಅಭೂತಪೂರ್ವವಾದಂತಹ ಗೆಲುವನ್ನ ಸಾಧಿಸಿದೆ. ಅನ್ಡೌಟೆಡ್ಲಿ ಬಿಜೆಪಿ ಎಷ್ಟು ಹಾರ್ಡ್ ವರ್ಕ್ ಮಾಡಿದೆ ಆ ಒಂದು ರಾಜ್ಯವನ್ನ ಗೆಲ್ಲೋದಕ್ಕೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತದೆ. ಇಲ್ಲಿ ಡ್ಯುಯಲ್ ಫೈಟ್ ಆಗಿದ್ದು ಕೂಡ ಒಂದು ಪ್ಲಸ್ ಪಾಯಿಂಟ್ ಆಯ್ತು ಬಿಜೆಪಿಗೆ. ಯಾಕೆಂದ್ರೆ ಮುಸ್ಲಿಂ ವೋಟರ್ಸ್ TMCಗೆ ಹೋಗುತ್ತೆ ಅನ್ನುವಂಥದ್ದು ಗೊತ್ತಿದ್ದಂತ ವಿಚಾರನೆ. ಇನ್ನ ಅದೊಂದು ವಿಚಾರ ಇದೆಯಲ್ಲ, ಅದು ಪ್ಲಸ್ ಆಗಿದೆ ಬಿಜೆಪಿಗೆ. ನೋಡಿ, ಮುಸ್ಲಿಮ್ಸ್ ಎಲ್ಲ ಅಲ್ಲಿಗೆ ಹೋಗ್ತಾ ಇದಾರೆ, ಮುಸ್ಲಿಂ ಸೋರ್ಸ್ಗಳು ಅಲ್ಲಿ ಹೋಗ್ತಾ ಇದಾರೆ. ಇನ್ನ ಮೇನ್ ಆಗಿ ನಿಮ್ಮ ರಾಜ್ಯವನ್ನ, ನಿಮ್ಮ ರಾಜ್ಯದ ಅಸ್ಮಿತೆಯನ್ನ, ಗ್ಲೋರಿ ಆಫ್ ಬಂಗಾಲ್ ಈಗ ವಾಪಸ್ ಬರಬೇಕು ಅಂದ್ರೆ ಬಿಜೆಪಿಯಿಂದ ಮಾತ್ರ ಸಾಧ್ಯ. ನಿಮ್ಮನ್ನ, ನಿಮ್ಮ ಸ್ಥಾನವನ್ನ, ನಿಮ್ಮ ಜಾಗವನ್ನ ನೀವೇ ಕಳ್ಕೊಳ್ತೀರಾ. ಅಕ್ರಮ ವಲಸಿಗರು ಬಂದು 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 ಅನ್ನುವಂಥದ್ದನ್ನ ಕೂಡ ಹೇಳುವಂತ ನಿಟ್ಟಿನಲ್ಲಿ, ಮನಮುಟ್ಟುವಂತೆ ಮಾಡುವಂತ ನಿಟ್ಟಿನಲ್ಲಿ ಬಿಜೆಪಿ ಇಲ್ಲಿ ಸಕ್ಸಸ್ ಆಗಿದೆ. ಮತ್ತೆ ಧೈರ್ಯ ಕೊಟ್ಟರು, ನೀವೇನು ಹೆದರಬೇಡಿ, ಬನ್ನಿ ವೋಟ್ ಹಾಕಿ. ಎಲೆಕ್ಷನ್ ಆದ್ಮೇಲೆ ಇನ್ನೂ 2-3 ತಿಂಗಳು ನಾವು ಅಲ್ಲೇ CRPF ತುಕಡಿಗಳನ್ನ, ಕೇಂದ್ರ ಪಡೆಗಳನ್ನ, ಸೇನೆಯನ್ನ ನಿಯೋಜನೆ ಮಾಡಿರ್ತೀವಿ, ಯಾರು ಭಯ ಪಡೋದ್ ಬೇಡ ಅಂತೆಲ್ಲ ಹೇಳಿದ್ರು ಅಮಿತ್ ಶಾ ಅವರು. ಜನ ಬಂದ್ರು, ಹೊರಗಡೆ ಬಂದ್ರು, ವೋಟ್ ಹಾಕಿದ್ರು. ಬಿಜೆಪಿಗೆ ಗೆಲುವಾಗುವಂತ ನಿಟ್ಟಿನಲ್ಲಿ ಸಪೋರ್ಟ್ ಆಯ್ತು, ಸಹಕಾರಿ ಆಯ್ತು. ಯಾಕೆಂದ್ರೆ ಒಂದ್ಸಲಿ ಚಂದ, 2 ಸಲಿ ಚಂದ. ಮಮತಾ ಬ್ಯಾನರ್ಜಿ ಅವರು ದೊಡ್ಡ ಲೀಡರ್, ನೋ ಡೌಟ್. ಅವ್ರು ಬಂಗಾಳದಲ್ಲಿ ಗೆದ್ದಿದ್ನೇ ಒಂಥರ ದೇಶದ ಪ್ರಧಾನಿಯ ರೀತಿಯಲ್ಲಿ ಬಿಂಬಿಸ್ಕೊಳ್ತಾ ಇದ್ದನ್ನ ನೋಡ್ತಾ ಇದ್ವಿ. ಆದರೆ ಅವರ ಕಾರ್ಯಕರ್ತರು ಮಾಡ್ತಾ ಇದ್ದಂತ ತಪ್ಪನ್ನ ತಿದ್ದುವಂತ ನಿಟ್ಟಿನಲ್ಲಿ ಫೇಲ್ ಆದ್ರು. ಕಾನೂನು ಸುವ್ಯವಸ್ಥೆಯನ್ನ
ಒಂದು ಹತೋಟಿಯಲ್ಲಿ ಇಡುವಂತ ನಿಟ್ಟಿನಲ್ಲೂ ಕೂಡ ಫೇಲ್ಯೂರ್ ಆಗಿರುವಂತದ್ದು ಮಮತಾ ಬ್ಯಾನರ್ಜಿ ಅವರು. ಅದೆಲ್ಲವೂ ಕೂಡ ಹೊಡೆತ ಕೊಟ್ಟಿದೆ. ಭ್ರಷ್ಟಾಚಾರ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಬಿಂಬಿಸುವಂತ ನಿಟ್ಟಿನಲ್ಲಿ ಸಕ್ಸಸ್ ಆಗಿರುವಂತದ್ದು ಬಿಜೆಪಿ. ಅದರಲ್ಲಿ ಕೈ ಹಿಡಿದಿದ್ದಾರೆ ಅಲ್ಲಿನ ಮತದಾರರು. ಸೊ ಹೀಗಾಗಿನೇ 180ಕ್ಕೂ ಹೆಚ್ಚು ಸ್ಥಾನವನ್ನ ಗೆದ್ದಿದ್ದಾರೆ. ನೋಡೋಣ, ಸಾಕಷ್ಟು ಭರವಸೆಗಳನ್ನ ಕೊಟ್ಟಿದೆ ಅಲ್ಲಿ ಬಿಜೆಪಿ. ಬೇರೆ ರಾಜ್ಯಗಳ ರೀತಿಯಲ್ಲಿ 3,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಮಹಿಳೆಯರಿಗೆ. ಇದೆಲ್ಲವೂ ಕೂಡ ಅಟ್ರಾಕ್ಟ್ ಮಾಡಿದೆ, ನೋ ಡೌಟ್. ಕಾದ್ ನೋಡೋಣ ಈಗ ನೆಕ್ಸ್ಟ್ TMC ಪರಿಸ್ಥಿತಿ ಹೇಗುತ್ತೆ, ಏನಾಗುತ್ತೆ. ವೆಸ್ಟ್ ಬೆಂಗಾಲ್ನಲ್ಲಿ ಬಿಜೆಪಿ ಗೆಲ್ತಾ ಇರುವಂತ ಹಿನ್ನೆಲೆಯಲ್ಲಿ ಎಷ್ಟು ಮಟ್ಟಿಗೆ ಇದು ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಇನ್ನಷ್ಟು ಹೋಪ್ಸ್ ಅನ್ನ ಕೊಡ್ತಾ ಹೋಗುತ್ತೆ ಅಂತ. ಯಾಕೆಂದ್ರೆ ಕೆಲವು ರಾಜ್ಯಗಳಲ್ಲಿ ಇನ್ನೂ ಕೂಡ ಗೆಲ್ಲಿಕ್ಕೆ ಆಗಿರಲಿಲ್ಲ, ಸರ್ಕಾರವನ್ನ ರಚನೆ ಮಾಡಲಿಕ್ಕೆ ಆಗಿರಲಿಲ್ಲ. ವೆಸ್ಟ್ ಬೆಂಗಾಲಲ್ಲೂ ಕೂಡ ಗೆಲ್ಲುವ ಮುಖಾಂತರ ನಮಗೆ ಯಾವುದು ಕೂಡ ದೊಡ್ಡ ಚಾಲೆಂಜ್ ಅಲ್ವೇ ಅಲ್ಲ ಅನ್ನುವಂಥ ರೀತಿಯಲ್ಲಿ ಪ್ರೂವ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಈ ಬಾರಿ ಆಗಿಲ್ಲ ಅಂದಿದ್ರೆ ಮುಂದೆ ಗೆಲ್ಲೋದು ತುಂಬಾ ಚಾಲೆಂಜಿಂಗ್ ಆಗಿತ್ತು ಬಿಜೆಪಿಗೆ. ಈ ಬಾರಿನೇ ಆಗಿಲ್ಲ ಅಂದಿದ್ರೆ ಮುಂದೆ ತುಂಬಾ ಕಷ್ಟ ಇತ್ತು. ಬಟ್ ಈ ಬಾರಿ ಗೆದ್ದಿದ್ದಾರೆ. ನೆಕ್ಸ್ಟ್ ಉಳಿದಿರುವಂಥದ್ದು ಈಗ ತಮಿಳ್ನಾಡಲ್ಲಿ ಆಗಿಲ್ಲ, ಬಟ್ ನೆಕ್ಸ್ಟ್ ಅದನ್ನು ಟಾರ್ಗೆಟ್ ಮಾಡ್ತಾರೆ. ಕೇರಳವನ್ನ ಸಹಜವಾಗಿ ಟಾರ್ಗೆಟ್ ಮಾಡುವಂಥದ್ದು, ಆಂಧ್ರ ಪ್ರದೇಶವನ್ನು ಕೂಡ ಟಾರ್ಗೆಟ್ ಮಾಡ್ತಾರೆ. ಅಂದ್ರೆ ಗೆಲ್ಲಬೇಕು ಅಂತ, ತೆಲಂಗಾಣವನ್ನು ಕೂಡ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಹಜವಾಗಿ ಎಲ್ಲೆಲ್ಲಿ ಗೆದ್ದಿಲ್ಲ ಅಲ್ಲೆಲ್ಲ ಕಡೆ ಮತ್ತಷ್ಟು ಪಕ್ಷವನ್ನ ಗಟ್ಟಿಗೊಳಿಸುವಂತ ನಿಟ್ಟಿನಲ್ಲಿ, ಕಾರ್ಯಕರ್ತರಿಗೆ ಹುಮ್ಮಸ್ಸನ್ನ ತುಂಬುವಂತ ನಿಟ್ಟಿನಲ್ಲಿ ಬಿಜೆಪಿ ಸ್ಪೆಷಲಿ ಕಾರ್ಯತಂತ್ರ ರೂಪಿಸೋದ್ರಲ್ಲಿ ನೋ ಡೌಟ್. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.